ರಾಜ್ಯ ರಾಜಕಾರಣದಲ್ಲಿ ಇವತ್ತಾಗಿರುವಂತಹ ಬೆಳವಣಿಗೆ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತಾಗಿರುವಂತಹ ಬೆಳವಣಿಗೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ರೋಚಕ ಘಟ್ಟವನ್ನ ತಲುಪಿದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದ ವಿದ್ಯಮಾನ ಏರ್ಪೋರ್ಟ್ನಲ್ಲಿ ಡಿಸ್ಕಷನ್ ಆಗಿದೆ. ಸಂಕ್ರಾಂತಿ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಆಗುತ್ತಾ? ಕ್ರಾಂತಿ ಆದ್ರೆ ಯಾವ ಕ್ರಾಂತಿ ಅದು? ಕೊನೆಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಲ್ಲಿ ಡಿಕೆ ಶಿವಕುಮಾರ್ ಅವರು ಯಶಸ್ವಿಯಾದರು. ಇಬ್ಬರ ಜೊತೆಯೂ ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡಿದ್ರ ರಾಹುಲ್ ಗಾಂಧಿ ಅವರು? ಇಲ್ಲ ಅಂತ ಹೆಂಗ್ ಹೇಳೋದು? ಯಾಕಂದ್ರೆ ಅವರು ಮಾತನಾಡಿರುವಂತಹ ರೀತಿ ಹಾಗೆ ಕಾಣಿಸ್ತಾ ಇದೆ. ಸಿಎಂ ಡಿಸಿಎಂ ಇಬ್ಬರನ್ನೂ ಕೂಡ ದೆಹಲಿಯಲ್ಲಿ ಮಾತನಾಡೋಣ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರ? ಸದ್ಯಕ್ಕೆ ಇಂಥದ್ದೊಂದು ಕುತೂಹಲ ಕೆರಳ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ನಾಯಕತ್ವ ತಿಕ್ಕಾಟದ ಪ್ರೀ ಕ್ಲೈಮ್ಯಾಕ್ಸ್ ರೀತಿ ಕಾಣಿಸ್ತಾ ಇದೆ. ಪಟ್ಟನ್ನ ಹಿಡಿದಿದ್ದಾರೆ ಸಿದ್ದರಾಮಯ್ಯ. ಸಂಪುಟ ಪುನರ್ರಚನೆ ಆಗಬೇಕು, ದೊಡ್ಡ ಆಕಾಂಕ್ಷೆಗಳ ಲಿಸ್ಟೇ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಒಪ್ತಾ ಇಲ್ಲ. ಇಲ್ಲ, ನೀವು ಮಾತು ಕೊಟ್ಟ ಹಾಗೆ ನಾಯಕತ್ವವನ್ನ ಬದಲಾವಣೆ ಮಾಡಿ ಅನ್ನುವಂಥ ಮನವಿಯನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾನೆ ಇದ್ದಾರೆ. ಬಟ್ ಡಿಕೆ ಶಿವಕುಮಾರ್ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವುದಕ್ಕೆ ಕಳೆದ 3-4 ತಿಂಗಳಿನಿಂದ ಅವ್ರ ಕೈನಲ್ಲಿ ಸಾಧ್ಯನೇ ಆಗಿರಲಿಲ್ಲ. ಅಪಾಯಿಂಟ್ಮೆಂಟೇ ಸಿಕ್ಕಿರಲಿಲ್ಲ. ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ತು ನವೆಂಬರ್ ತಿಂಗಳಿನಲ್ಲಿ. ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾದ್ರು, ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾದ್ರು. ಆದ್ರೆ ಕೆಪಿಸಿಸಿಯ ಅಧ್ಯಕ್ಷರಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಅವರನ್ನು ಭೇಟಿಯಾಗೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಂತಹ ಟೈಮ್ನಲ್ಲೂ ಎಲ್ಲೋ ವಿದೇಶ ಪ್ರವಾಸದಲ್ಲಿ ಇರ್ತಾ ಇದ್ರು ಅಥವಾ ಬೇರೆ ರಾಜ್ಯಗಳ ಪ್ರವಾಸದಲ್ಲಿ ಇರ್ತಾ ಇದ್ರು ರಾಹುಲ್ ಗಾಂಧಿ. ಹಾಗಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಆಗಿದ್ರು ಕೂಡ ಕಾಂಗ್ರೆಸ್ನ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಯಾರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ರಾಹುಲ್ ಗಾಂಧಿ ಅವರು ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನುವಂಥ ಮಾತಿದೆ. ಅದು ನಿಜ ಕೂಡ. ಹಾಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ಡಿಕೆ ಶಿವಕುಮಾರ್ ಅವರು, ಬಟ್ ಅದು ಸಾಧ್ಯನೇ ಆಗಿರ್ಲಿಲ್ಲ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಅವರಾಗಿ ರಾಜ್ಯಕ್ಕೆ ಬಂದ್ರು. ರಾಜ್ಯಕ್ಕೆ ಬರುವಂತದ್ದು ಅವರ ಉದ್ದೇಶ ಆಗಿರಲಿಲ್ಲ. ಹೋಗ್ಬೇಕಾಗಿದ್ದು ತಮಿಳುನಾಡಿಗೆ. ಆ ಟೈಮ್ನಲ್ಲಿ ಮೈಸೂರಿಗೆ ಬಂದಿಡಿತಾರೆ. ಆಗ ಉಭಯ ನಾಯಕರು ಹೋಗಿ ಅವರನ್ನ ವೆಲ್ಕಮ್ ಮಾಡ್ತಾರೆ. ಅದಾದ ಬಳಿಕ ಅವರು ವಾಪಸ್ ಹೋಗುವಂತಹ ಟೈಮ್ನಲ್ಲಿ ನಡೆದಿರುವಂತಹ ಬೆಳವಣಿಗೆ ಇದು. ಒಂದು ಫೋಟೋ 1000 ಮಾತುಗಳನ್ನ ಹೇಳುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಈ ದೃಶ್ಯಗಳನ್ನ ಗಮನಿಸಿದ್ರೆ ಏನೆಲ್ಲ ಆಗಿರಬಹುದು ಅನ್ನೋದನ್ನ ವಿವಿಧ ಆಯಾಮಗಳಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಅಷ್ಟೊಂದು ಮಹತ್ವವನ್ನ ಪಡ್ಕೊಂಡಿರುವಂತಹ ದೃಶ್ಯ ಇದು. ಯಾವ ಭೇಟಿಗಾಗಿ ಡಿಕೆ ಶಿವಕುಮಾರ್ ಅವರು ಕಳೆದ 2-3 ತಿಂಗಳಿನಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದ್ರು, ಆ ಭೇಟಿ ಇವತ್ತಾಗಿದೆ. ಮಾತನಾಡಿರುವುದು ಕೆಲವೇ ನಿಮಿಷ ಆಗಿರಬಹುದು, ಆದ್ರೆ ಆ ಮಾತುಕತೆಯ ಸಂದರ್ಭದಲ್ಲಿ ಏನ್ ಚರ್ಚೆ ಆಯಿತು ಅನ್ನುವಂತಹ ಕುತೂಹಲ ಕೆರಳುತ್ತಾ ಇದೆ. ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನ ಸಾಕಷ್ಟು ನಂಬಿದ್ದಾರೆ, ಅಥವಾ ಅವರ ಬಗ್ಗೆ ಒಂದು ಟ್ರಸ್ಟ್ ಜಾಸ್ತಿ, ನಂಬಿಕೆ ಜಾಸ್ತಿ, ಪ್ರೀತಿ ಜಾಸ್ತಿ, ಅವರ ಶಕ್ತಿಯ ಬಗ್ಗೆ ಭರವಸೆ ಜಾಸ್ತಿ ರಾಹುಲ್ ಗಾಂಧಿ ಅವರಿಗೆ ಅನ್ನೋದು ಏನು ಗುಟ್ಟಾಗಿ ಉಳಿದಿರುವಂತಹ ವಿಚಾರ ಅಲ್ಲ. ಅದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರನೇ. ಹೇಗಿರುವಂತಹ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಸಾಮರ್ಥ್ಯವನ್ನ ಕಡೆಗಣಿಸಿ ಅವರನ್ನ ಪಕ್ಕಕ್ಕಿಟ್ಟು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡುವಂತಹ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡ್ತಾರಾ? ಈ ಒಂದು ಚರ್ಚೆ ನಡೀತಾನೆ ಇದೆ. ಇದರ ಸಾಧಕ ಬಾಧಕಗಳ ಬಗ್ಗೆ ಹೈಕಮಾಂಡ್ ನಾಯಕರು ಚಿಂತನೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಧಿವೇಶನ ಮುಗಿದಂತಹ ನಂತರದಲ್ಲಿ ಸಂಕ್ರಾಂತಿ ಟೈಮ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತಹ ಚರ್ಚೆಗಳೆಲ್ಲ ಇದ್ವು. ಬಟ್ ಅಂತಹ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ. ಬಟ್ ನಾಳೆನೇ ಸಂಕ್ರಾಂತಿ. ಆ ಸಂಕ್ರಾಂತಿಗೂ ಮೊದಲು ಇವತ್ತಾಗಿರುವಂತಹ ಈ ಬೆಳವಣಿಗೆ ಸಂಕ್ರಾಂತಿಯ ಸೂಚನೆಯನ್ನ ಕೊಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಆ ಸಂಕ್ರಾಂತಿ ಏನು ಕ್ರಾಂತಿ ಆಗುತ್ತೆ? ಸಿದ್ದರಾಮಯ್ಯ ಅವರು ಹೇಳಿರುವ ಹಾಗೆ, ಅವರು ಪಟ್ಟನ್ನ ಹಿಡಿದಿರುವ ಹಾಗೆ ಸಂಪುಟ ಪುನರಚನೆಯ ಕ್ರಾಂತಿನ, ಅಥವಾ ಡಿಕೆ ಶಿವಕುಮಾರ್ ಅವರ ಮನದ ಆಸೆ, ಅವರ ಮನದ ಹೆಬ್ಬಯಕೆ ಇದೆಯಲ್ಲ, ಆ ಬಯಕೆ ಈಡೇರುವಂತಹ ಕ್ರಾಂತಿನ? ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಬೇಕು ಸಿದ್ದರಾಮಯ್ಯ ಅವರು ಅನ್ನೋದು ಅವರ ಆಪ್ತ ವಲಯದಲ್ಲಿತ್ತು. ಆ ದಾಖಲೆಯನ್ನ ಮುರಿಯುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಈ ರಾಜ್ಯವನ್ನ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದಂತಹ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರ ಹೆಗಲಿಗೆ ಏರಿಯಾಗಿದೆ. ಆ ಕಿರೀಟವನ್ನ ಅವರು ಮುಡಿಗೇರಿಸಿಕೊಂಡಾಗಿದೆ. ಬಜೆಟ್ ಪ್ರಿಪರೇಷನ್ ಆಗ್ತಾ ಇದೆ. ಬಜೆಟ್ ನ ನಾನೇ ಮಂಡಿಸ್ತೀನಿ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು. ಬಜೆಟ್ ಆದಂತಹ ನಂತರದಲ್ಲ ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳಾಗುತ್ತಾ? ಡಿಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡಿದ ಹಾಗೆ. ಅದೇ ಟೈಮ್ನಲ್ಲಿ ಪಂಚರಾಜ್ಯಗಳ ಚುನಾವಣೆಯೂ ಕೂಡ ಇದೆ. ಏಪ್ರಿಲ್-ಮೇ ತಿಂಗಳಿನಲ್ಲಿ ಆ ಚುನಾವಣೆಯ ಬಿಸಿ ಇರುತ್ತೆ. ಅದಾದ ನಂತರ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಮನದ ಬಯಕೆ ಈಡೇರುತ್ತಾ?
ಗೊತ್ತಿಲ್ಲ. ಅವರ ಆಪ್ತ ಬಣ ಮಾತ್ರ ಅದೇ ವಿಶ್ವಾಸದಲ್ಲಿ ಇವತ್ತಿಗೂ ಮಾತನಾಡ್ತಾರೆ. ಕೃಪೆಯನ್ನ ತೋರ್ಬೇಕಾಗಿದ್ದು ಯಾರು, ಡಿಸಿಷನ್ ತೆಗೆದುಕೊಳ್ಬೇಕಾಗಿರೋರು ಯಾರು, ಅದು ರಾಹುಲ್ ಗಾಂಧಿ ಅವರು. ಅದೇ ರಾಹುಲ್ ಗಾಂಧಿ ಅವರನ್ನ ಇವತ್ತು ಉಭಯ ನಾಯಕರು ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನಾನಾಗ್ಲೇ ಹೇಳ್ತಾ ಇದ್ದೆ, ಒಂದು ಫೋಟೋ 1000 ಮಾತುಗಳನ್ನ ಹೇಳುತ್ತೆ ಅನ್ನುವಂಥ ಒಂದು ಮಾತಿದೆ. ಬಟ್ ಇಲ್ಲಿ 3 ದೃಶ್ಯಗಳು ರಾಜ್ಯ ರಾಜಕೀಯದಲ್ಲಿ ಮುಂದೆ ನಡೆಯುವಂತಹ ಬೆಳವಣಿಗೆಗಳು ಏನೇನ್ ಆಗಬಹುದು ಅನ್ನುವಂಥ ಸೂಚನೆಯನ್ನ, ಸುಳಿವನ್ನ ನೀಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹರೀಶ್, ಖಂಡಿತವಾಗಿ ದೇಶಿ ರಾಜ್ಯ ಕಾಂಗ್ರೆಸ್ನಲ್ಲಿನ ವಿದ್ಯಮಾನಗಳು ರೋಚಕ ಘಟ್ಟ ತಲುಪಿರುವುದು ಕೂಡ ಈಗ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇಷ್ಟೂ ದಿನಗಳ ಕಾಲ ಹಗ್ಗ ಜಗ್ಗಾಟ ನಡೆದುಕೊಂಡು ಬಂದಿದ್ದ ನಾಯಕತ್ವ ವಿಚಾರ ಈಗ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ತಲುಪುತ್ತಿದೆಯಾ ಅನ್ನುವಂಥ ಕೂಡ ಈಗ ಸೂಚನೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಇದುವರೆಗೂ ಕೂಡ DCM DK ಶಿವಕುಮಾರ್ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಏನೇ ಹೇಳ್ಕೊಂಡ್ರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಕಷ್ಟ ಸಾಧ್ಯ ಆಗಿದ್ದಂಥ ಕಾರಣಕ್ಕಾಗಿ ಅವರ ಮಾತುಗಳು ಕೂಡ ಅರಣ್ಯ ರೋಧನೆ ಆದಂತ ಆಗಿತ್ತು. ಇದೀಗ ರಾಹುಲ್ ಗಾಂಧಿ ಅವರು ಸಿಕ್ಕಿರೋಂಥ ಕಾರಣಕ್ಕಾಗಿ ಅವರು ಭೇಟಿ ಆದಂಥ ಕಾರಣಕ್ಕಾಗಿ ತಮ್ಮ ಮನದ ಬೇಡಿಕೆಯನ್ನು ನೇರವಾಗಿ ಪ್ರಸ್ತಾಪ ಮಾಡೋದಕ್ಕೆ ಅದೊಂದು ವೇದಿಕೆ ಕೂಡ ಸಿಕ್ಕಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಖುದ್ದು ತಮ್ಮ ಸಹೋದರನ ಜೊತೆಗೆ ಮಾಡಿಕೊಂಡು ಹೋದ್ರು ಕೂಡ ಅವರ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಮುಖ್ಯವಾಗಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ನೇರವಾಗಿ ಪ್ರಸ್ತಾಪ ಮಾಡ್ತಾರೆ, ಅವ್ರ ಭೇಟಿಗೆ ಒಂದು ಅವಕಾಶ ಕೊಡಿ ಅಂತ ಮಾತನ್ನ ಪ್ರಸ್ತಾಪ ಮಾಡ್ತಾರೆ. ಬೆಂಗಳೂರು ಬಂದಂತ ಸಂದರ್ಭದಲ್ಲಿ ಕೂಡ ನೇರವಾಗಿ DK ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದು ಅದೊಂದೇ, ನನಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶ ಕೊಡಿಸ್ಬೇಕು ನೀವು ಅನ್ನುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು DK ಶಿವಕುಮಾರ್ ಅವರ ಬೇಡಿಕೆಗೆ ಸಂಬಂಧಪಟ್ಟಂಗೆ ಅಸಹಾಯಕರಾದ್ರ ಅನ್ನುವಂಥ ಚರ್ಚೆಗಳು ಕೂಡ ಆ ಸಂದರ್ಭದಲ್ಲಿ ವ್ಯಕ್ತ ಆಗಿತ್ತು. ನಿನ್ನೆ ಕೂಡ ನೇರವಾಗಿ ಕೂಡ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಇದೇ ವಿಚಾರವಾಗಿ ಕೂಡ DCM DK ಶಿವಕುಮಾರ್ ಅವರು ಚರ್ಚೆ ಮಾಡಿದ್ರು. ಇದೀಗ ಮೈಸೂರು ವಿಮಾನ ನಿಲ್ದಾಣದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಂಥ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ ನೇರವಾಗಿ ನಾಯಕತ್ವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರಾ ಅನ್ನೋಂಥದ್ದು ಕೂಡ ಈಗ ಕುತೂಹಲ ಮೂಡಿಸಿರುವಂಥದ್ದು. ಅಲ್ಲಿನ ದೃಶ್ಯಾವಳಿ ನೋಡಿದ್ರೆ ನೇರವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿಸ್ತಂತೆ ಕಾಣಿಸ್ತಾ ಇದೆ. ತನಗೊಂದು ಅವಕಾಶ ಕೊಡಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನ ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡದಂತೆ ಕಾಣಿಸ್ತೈತೆ. ಆ ಒಂದು ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿ ಅವರು ಓಕೆ ನೋಡೋಣ ಅನ್ನೋ ರೀತಿಯಲ್ಲಿ ಕೂಡ ಕೈ ಸನ್ನೆ ಮಾಡಿದ್ದು ಕೂಡ ದೃಶ್ಯಾವಳಿಯಲ್ಲಿ ಕಂಡು ಬಂದಿದೆ. ಮಗದೊಂದು ಕಡೆ CM ಸಿದ್ದರಾಮಯ್ಯ ಅವರ ಜೊತೆ ಕೂಡ ಅವರು ಮಾತನಾಡಿರುವಂಥದ್ದು, ಇವೆಲ್ಲವೂ ಕೂಡ ದೆಹಲಿಗೆ ಬನ್ನಿ ಮಾತನಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆ ಏನಾದರೂ ಇಬ್ಬರು ನಾಯಕರಿಗೆ ಕೊಟ್ಟಿದ್ದಾರಾ, ಎಲ್ಲವೂ ಕೂಡ ವಿಸ್ತೃತವಾಗಿ ಸುದೀರ್ಘವಾಗಿ ಮಾತನಾಡೋಣ, ಇದಕ್ಕೊಂದು ಫಾರ್ಮುಲಾವನ್ನು ಕಂಡು ಇಟ್ಕೊಳ್ಳೋಣ, ಫಾರ್ಮುಲಾದ ಪ್ರಕಾರ ಮಾಡ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಆ ಕ್ಷಣಕ್ಕೆ ಆ ಸಂದರ್ಭಕ್ಕೆ ರಾಹುಲ್ ಗಾಂಧಿ ಅವರು ಭರವಸೆನ ಕೊಟ್ರಾ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿಬರ್ತಿದೆ. ಆದರೆ ಒಂದು ಇಲ್ಲಿ ಸದ್ಯಕ್ಕೆ ಇರುವಂಥದ್ದು ಬೇರೆ ಬೇರೆ ಚುನಾವಣೆಗೆ ಸಂಬಂಧಪಟ್ಟಂಗೆ ನಾಯಕತ್ವ ಬದಲಾವಣೆಗೆ ಏನೆಲ್ಲ ಪರಿಸ್ಥಿತಿಗಳು ಎದುರಿಸಬೇಕಾಯಿತು, ಅದೇ ರೀತಿಯಲ್ಲಿ ಕೂಡ ಕರ್ನಾಟಕದಲ್ಲೂ ಕೂಡ ಅದು ಆಗಬಾರ್ದು, ಪುನರಾವರ್ತನೆ ಆಗಬಾರ್ದು, ಅದರ ಇತಿಹಾಸ ಕೂಡ ಅನುಭವ ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತರಾತುರಿಯಲ್ಲೂ ಯಾವುದೇ ರೀತಿಯಲ್ಲಿ ನಿರ್ಧಾರವನ್ನು ಕೈಗೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಕೂಡ ಸಹಜವಾಗಿ ಕಾಂಗ್ರೆಸ್ಗೆ ಇರುವಂಥದ್ದು. ಬಿಹಾರ ಚುನಾವಣೆ ಒಂದು ಹಂತಕ್ಕೆ ಅವರು ಅಲ್ಲಿ ಹೆಚ್ಚಿನ ಸ್ಥಾನಗಳು ಗೆದ್ದಿದ್ದೇ ಆಗಿದ್ದಲ್ಲಿ ಒಂದು ಹಂತದಲ್ಲಿ ಕೂಡ ಅವರು ನೇರವಾಗಿ ಬದಲಾವಣೆಗೆ ಕೈ ಹಾಕುವಂಥ ಸಾಧ್ಯತೆಗಳು ದಟ್ಟವಾಗಿತ್ತು ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತದೆ. ಆದರೆ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೀನಾಯವಾಗಿ ಸೋತಿರುವಂಥ ಹಿನ್ನೆಲೆಯಲ್ಲಿ ಮುಂಬರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಚಾರದಲ್ಲಿ ಅಷ್ಟು ಸುಲಭವಾಗಿ ಕೈ ಹಾಕೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರಾ, ಅಥವಾ DCM DK ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಏನಾದರೂ ಒಂದು ವ್ಯವಸ್ಥೆ ಕೊಡುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರಾ, ಅಥವಾ ದೆಹಲಿಗೆ ಬನ್ನಿ ಮಾತನಾಡೋಣ, ಅದೇನೋ ನಿಮ್ಮ ಬೇಡಿಕೆಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಚರ್ಚೆ ಮಾಡೋಣ, ಒಂದು ಫಾರ್ಮುಲಾವನ್ನು ಕಂಡುಹಿಡ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಮಾಡಿದ್ರೋ, ಹೀಗೆ 10 ಹಲವು ರೀತಿಯಗಳು ಕೂಡ ಈಗ ಪ್ರಶ್ನೆಗಳು ಉದ್ಭವ ಆಗ್ತಿರುವಂಥದ್ದು. ಆದರೆ ಒಂದು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂಥದ್ದು, ಸಿಕ್ಕಿರೋ ಅವಕಾಶಗಳನ್ನ DCM DK ಶಿವಕುಮಾರ್ ಅವರು ನೇರವಾಗಿ ಪ್ರಸ್ತಾಪ ಮಾಡುವ ಮೂಲಕ ತಮ್ಮ ಮನದ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿರುವುದು ಗೊತ್ತಾಗ್ತಾ ಇದೆ. ಹಾಗಾಗಿ CM ಸಿದ್ದರಾಮಯ್ಯರು ಸಂಪುಟ ಪುನರಚನೆ ಆಗಿರ್ಬೋದು, ಬಜೆಟ್ ಮಂಡನೆ ವಿಚಾರ ಆಗಿರ್ಬೋದು, ಇದ್ರ ಚರ್ಚೆಯ ಜೊತೆಗೆ ಅಥವಾ ರಾಹುಲ್ ಗಾಂಧಿ ಅವರು ಏನಾದರೂ ಒಂದು ಸಮುದಾಯಿಸಿ ಕೊಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಮಾಡಿದ್ದೇ ಆದರೆ ಆ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಮತ್ತೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕುತೂಹಲ ಕೆಡ ಮಾಡಿರುತ್ತೆ. ಹಾಗಾಗಿ CM ಸಿದ್ದರಾಮಯ್ಯ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಇಬ್ಬರೂ ನಾಯಕರ ಮನದ ಇಂಗಿತವನ್ನು ಅಭಿಪ್ರಾಯವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಅಲ್ಲಿ ಮುಂದಾಗಿದ್ದಾರೆ. ಆದರೆ ಆ ಒಂದು ಕೆಲವೇ ನಿಮಿಷಗಳಲ್ಲಿ ಕೂಡ ಅವೆಲ್ಲ ಪ್ರಕ್ರಿಯೆಗಳನ್ನ, ಅವೆಲ್ಲ ಮಾತುಕತೆಗಳನ್ನ ಮುಗಿಸೋದಕ್ಕೆ ಕಷ್ಟ ಸಾಧ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ದೆಹಲಿಗೆ ಬನ್ನಿ ಮುಕ್ತವಾಗಿ ಮಾತನಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇಬ್ಬರು ನಾಯಕರಿಗೆ ಹೇಳಿರುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಸಂಕ್ರಾಂತಿ ಮುಗಿದ ಬಳಿಕ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೆರೆ ಎಳೆಯುವಂಥ ಒಂದು ಸಾಧ್ಯತೆ ಇದೆಯಾ ಹೈಕಮಾಂಡ್ ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ನಾಯಕತ್ವದ ತಿಕ್ಕಾಟ ಅಥವಾ CM ಕುರ್ಚಿಯ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತಾಗಿರುವಂತಹ ಮಹತ್ವದ ಬೆಳವಣಿಗೆ ಇದು. ಏನ್ ಹೇಳಬೇಕು ಅದನ್ನ ದೃಶ್ಯಗಳೇ ಹೇಳ್ತಾ ಇವೆ. ಉಭಯ ನಾಯಕರ ಜೊತೆಗೆ ರಾಹುಲ್ ಗಾಂಧಿಯವರ ಆ ಕ್ವಿಕ್ ಕಾನ್ವರ್ಸೇಷನ್
ಏರ್ಪೋರ್ಟ್ನಲ್ಲಿ ಯಾವ ರೀತಿಯಾಗಿತ್ತು ದೃಶ್ಯಗಳೇ ಅದನ್ನ ಹೇಳ್ತಾ ಇವೆ. ಸಿದ್ದರಾಮಯ್ಯ ಅವರ ಪಟ್ಟೇನು, ಡಿ ಕೆ ಶಿವಕುಮಾರ್ ಅವರ ವಾದ ಏನು, ಅವರ ಮನದಿಂಗಿತ ಏನು, ಅವರ ಮನದಾಸೆ ಏನು, ಅವರ ಹೆಬ್ಬಯಕೆ ಏನು ಎಲ್ರಿಗೂ ಕೂಡ ಗೊತ್ತಿರೋದೆ. ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರೋದು ಹೈಕಮಾಂಡ್ ನಾಯಕರು. ಬಟ್ ಹೈಕಮಾಂಡ್ ನಾಯಕರಿಗೆ ಪಂಚರಾಜ್ಯದ ಚುನಾವಣೆಯನ್ನ ಮುಂದಿಟ್ಕೊಂಡು ಒಂದು ಗಟ್ಟಿ ನಿರ್ಧಾರಕ್ಕೆ ಬರೋದು ಅಷ್ಟು ಸುಲಭನಾ? ರಾಹುಲ್ ಗಾಂಧಿ ಅವರು ಏನು ಭರವಸೆಯನ್ನ ಕೊಟ್ಟಿರಬಹುದು? ಉಭಯ ನಾಯಕರನ್ನ ಸದ್ಯಕ್ಕೆ ದೆಹಲಿ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆಯಾ? ಈ ಕುತೂಹಲ ಅಂತೂ ಖಂಡಿತ ಇದೆ. ಯಾಕಂದ್ರೆ ಕಳೆದ 1 ತಿಂಗಳ ಹಿಂದೆ ಈ ಅಧಿವೇಶನ ನಡೀತಾ ಇದ್ದಂತಹ ಟೈಮ್ನಲ್ಲಿ ದೆಹಲಿನಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು, ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಹೇಳಿರ್ತಾರೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.